ಯಾವ ಸಂಸ್ಥೆ ರಾಜ್ಯದಲ್ಲಿ ನಿರುದ್ಯೋಗಿಗಳಿಗೆ ನ್ಯಾಯ ಕೊಡಬೇಕಿತ್ತು, ಯಾವ ಸಂಸ್ಥೆ ಅನೇಕ ಕನಸು ಕಂಡವರ ಬದುಕಿಗೆ ಬೆಳಕಾಗಬೇಕಿತ್ತು, ಆ ಸಂಸ್ಥೆ ನೋಡಿದ್ರೆ ಜನ ಇವತ್ತು ಚೀತು ಅಂತಿದ್ದಾರೆ. ಅದುವೇ ಈ KPSCಗೆ ಸಂಬಂಧಪಟ್ಟಂತ ಆಯೋಗದ ಕರ್ಮಕಾಂಡಗಳು. ನೋಡಿ, ಲೂಟಿ ಮಾತ್ರ ನಿಂತ ಇಲ್ಲ, ಎಷ್ಟೇ ಆಗ್ತಾ ಇದ್ರು ಇವತ್ತು ಇಡೀ ಈ ಭ್ರಷ್ಟ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಒಂದು ಬೃಹತ್ ದಾಳಿ ಮಾಡುತ್ತೆ. KPSCಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇದ್ರಲ್ಲ, ಇವ್ರ ಮನೆ ಸೇರಿದಂತೆ ಬರೋಬ್ಬರಿ 21 ಕಡೆಯಲ್ಲಿ ಇವತ್ತು ದಾಳಿ ಮಾಡಿದ್ರೆ, ಇದರ ನಡುವೆ ಬಹಳ ಬಿಗ್ ಟ್ವಿಸ್ಟ್ ಅಂತಂದ್ರೆ ರಾಜ್ಯಪಾಲರು ಇವರ ಅಮಾನತ್ತು ಮಾಡಿದ್ರು. ಆ ಆದೇಶವನ್ನ ಕೋರ್ಟ್ ಇವತ್ತು ರದ್ದು ಮಾಡಿ ಹಿನ್ನಡೆ ಆಗ್ಬಿಟ್ಟಿದೆ ರಾಜ್ಯಪಾಲರ ಆದೇಶಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ನೋಡ್ತಾ ಹೋಗೋಣ. ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂತ ಪರಿಸ್ಥಿತಿ ಬಂದಿದೆ, ನಮ್ಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗ್ಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ತರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನು ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವ್ ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್, ನಾನು 8 ಸತಿ ಬಂದ್ಬಿಟ್ಟಿದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತ ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಆಫ್ ಚೇಂಜ್. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂತ ಪರಿಸ್ಥಿತಿ ಬಂದಿದೆ, ನಮ್ಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ತಿದ್ದುಪಡಿ ಮಾಡಿಕೊಂಡು ಒಂದೆರಡಲ್ಲ ಸರ್, ಸಾಲು ಸಾಲು ಇದೆ. ಇವತ್ತಿನ ಹೈಕೋರ್ಟಿನ ಈ ಆದೇಶ ಯಾವ ರೀತಿಯಾಗಿ ನೋಡ್ಬೋದು ಸರ್? ಯಾಕಂದ್ರೆ ರಾಜ್ಯಪಾಲರು ಅಮಾನತ್ ಮಾಡಿದ ಆದೇಶಕ್ಕೆ ಹಿನ್ನಡೆಯಾಗಿರುವಂಥದ್ದು. ಈಗ KPSCಯ ಅಧ್ಯಕ್ಷ ಹುದ್ದೆ ಏನಿದೆ, ಇದು ಸಾಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ರಾಜ್ಯಪಾಲರಿಗೆ ಇವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಕ್ಕಿರುತ್ತೆ. ಇವತ್ತು ಹೈಕೋರ್ಟ್ ಇವತ್ತೇನು ಅಮಾನತ್ತಲ್ಲಿಟ್ಟಿರೋದನ್ನ ಹೈಕೋರ್ಟ್ ಏನು ವಜಾಗೊಳಿಸಿದೆ, ಅದು ಕಾನೂನು ರೀತಿಯಲ್ಲಿ ಸರಿ ಇದೆ ಅನ್ನೋದನ್ನ. ಯಾಕೆ ಅಂತ ಕೇಳಿದ್ರೆ ರಾಜ್ಯಪಾಲರಿಗೆ ಇವ್ರನ್ನ ಅಮಾನತ್ ಮಾಡೋದಕ್ಕೋ ತೆಗೆಯೋದಕ್ಕೂ ಹಕ್ಕಿಲ್ಲ. ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಮೇಲ್ಮಟ್ಟದಿಂದ ಬಂದಾಗ ಇವರಿಗೆ ಅಧಿಕಾರ ಇರುತ್ತೆ. ಈಗ ಇವರನ್ನ ತೆಗಿಲೇಬೇಕು ಅಂತ ಬಂದ್ರೆ ಮತ್ತೆ ಅಗೈನ್ ಅದು ರಾಷ್ಟ್ರಪತಿಗಳ ಕೈಗೆ ಹೋಗುತ್ತೆ. ರಾಷ್ಟ್ರಪತಿಗಳು ಕೂಡ ಸುಪ್ರೀಂ ಕೋರ್ಟ್ ತನಿಖೆಯನ್ನ ಮಾಡಿಸಿದ ನಂತರದಲ್ಲಿ ಅವರನ್ನ ಪದಚ್ಯುತಗೊಳಿಸುವಂತ ಕೆಲಸ ಮಾಡುತ್ತೆ. ಇವತ್ತು ರಾಜ್ಯಪಾಲರು ಏಕಾಏಕಿ ಅದನ್ನು ಮಾಡುವಂಥದ್ದೇನಿದೆ, ಅದೆಲ್ಲ ಒಂದು ಕಡೆ ಕಾನೂನು ಚೌಕಟ್ಟಲ್ಲಿ ಸರಿ ಬರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇವತ್ತು ಹೈಕೋರ್ಟು ಆ ಏನು ಪ್ರಕರಣ ಇತ್ತು ಅದನ್ನು ವಜಾಗೊಳಿಸಿದ್ದಾರೆ. ಅವರು ಏನು ಅರ್ಜಿ ಹಾಕ್ಕೊಂಡಿದ್ರು ಅದನ್ನು ಸರಿ ಅನ್ನುವಂಥ ನಿಟ್ಟಲ್ಲಿ. ಹಾಗಂತ ಇವತ್ತು ಶಿವಶಂಕರಪ್ಪ ಸೇಫ್ ಅನ್ನುವಂಥದ್ದೇನಿಲ್ಲ. ಶಿವಶಂಕರಪ್ಪ ಮೇಲ್ಗಡೆ ಇವತ್ತು ಇಡಿ ರೇಡ್ ಆಗಿದೆ. 21 ಕಡೆ ಏಕಾಏಕಿ ಎಲ್ಲ ಕಡೆನೂ ದಾಳಿ ಮಾಡಿದ್ದಾರೆ. ಅವರ ಮಗಳ ಮನೆಯಿಂದ ಒಂದಷ್ಟು ದಾಖಲಾತಿಗಳನ್ನು ಹೊತ್ತೊಯ್ದಿದ್ದಾರೆ. ಶಿವಶಂಕರಪ್ಪ ಮಾಡಿರೋ ಕೆಲಸ ಏನು ಸಣ್ಣದಲ್ಲ. KPSC ಈ ಹಗರಣದಲ್ಲಿ ಈ ಬರಿಯ ಶಿವಶಂಕರಪ್ಪ ಮತ್ತು ಅವರ ತಂಡ ಮಾಡಿರುವಂಥ ಕೆಲಸಗಳು ಏನಿದ್ದಾವೆ, ಇವತ್ತಿಗೂ ಮೊನ್ನೆನೂ ಕೂಡ 2 IAS ಅಧಿಕಾರಿಗಳನ್ನು ಅಲ್ಲಿಗೆ ಆಯ್ಕೆ ಮಾಡಿಕೊಳ್ತಾರೆ ಹೆಚ್ಚುವರಿಯಾಗಿ. ಸೊ ಅದೇ ನಿಟ್ಟಲ್ಲಿ ನೀವು ನೋಡೋದಾದರೆ KPSCಯ ಒಳಗಡೆ ಒಂದಷ್ಟು ಸ್ವಚ್ಛತಾ ಕಾರ್ಯ ಆಗಲೇಬೇಕಿತ್ತು, ಆಗ್ತಾ ಇದೆ. ಇವತ್ತು CM ಭಾಳ ಚೆನ್ನಾಗಿ ಹೇಳಿದ್ರು, ನೀವು ಯಾರೇ ಒಂದು ಸಜೆಷನ್ ಕೊಟ್ಟರು ಕೂಡ ನಾವು ಭಾಳ ಇದರ ವಿಚಾರದಲ್ಲಿ KPSC ಅಂತ ದೊಡ್ಡ ಹಗರಣಗಳು ಬಂದಾಗ ಗಂಭೀರವಾಗಿ ಪರಿಗಣಿಸ್ತೀವಿ. ಹೊಸಬ್ರ ಕಡೆಯಿಂದನೂ ಕೂಡ ನಾವು ಒಂದಷ್ಟು ಸಜೆಷನ್ಗಳನ್ನು ತಗೊಳ್ಳೋದಿರುತ್ತೆ. ನಾವ್ಯಾರೋ 8 ಸಾರಿ 10 ಸಾರಿ ಗೆದ್ದವರು ಅಂತ ಆ ಕಾನ್ಸೆಪ್ಟಲ್ಲಿ ಹೋಗ್ತಾ ಇಲ್ಲ ಅನ್ನುವಂಥ. ನಿಜವಾಗ್ಲೂ ಒಬ್ಬ CM ಈ ಪ್ರಬುದ್ಧ ಮಾತುಗಳಿಗೆ ಇಳಿದಾಗ ಎಲ್ಲ ಒಂದು ಕಡೆ ನ್ಯಾಯದ ನಿರೀಕ್ಷೆ ಮಾಡ್ಬೋದು. ಬೇರೆ ರೀತಿಯ CMನ ನೋಡ್ತಾ ಇದ್ದೀವಿ. ಈ DK ಶಿವಕುಮಾರ್ ಅಲ್ಲಿ ಒಂದು ಬೇರೆ ಮಟ್ಟದ ಪ್ರಬುದ್ಧತೆ ಈ ಮಾತಿನ ಈ ದಾಟಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆ KPSCಯ ಹಗರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಲೇಬೇಕು. ತುಂಬಾ ದೊಡ್ಡ ಪರೀಕ್ಷೆಗಳನ್ನ ಕನಸು ಹೊತ್ತಿರುವಂತ ಮಕ್ಕಳುಗಳ ಭವಿಷ್ಯದ ಮೇಲೆ ಆಟ ಆಡಿ ಕುಂತಿರುವಂಥದ್ದು. ತನ್ನ ಮಕ್ಕಳನ್ನ ಇಬ್ಬರನ್ನ ಒಳಗಡೆ ತರಬೇಕು ಅನ್ನುವಂಥ ಪ್ರಯತ್ನ ಒಂದು ಕಡೆ ಆದ್ರೆ, ಇನ್ನ ಬೇರೆ ಲಂಚ ಕೊಟ್ಟವ್ರನ್ನೆಲ್ಲ ಒಳಗಡೆ ತಗೊಂಬಂದು ಆ ದುಡ್ಡಿದ್ದ ಹುಡುಗರನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಈ ಬಡವ್ರನ್ನೆಲ್ಲ ಈ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತವಲ್ಲ ಬಡವ್ರ ಮಕ್ಕಳು ಅಥವಾ ಯಾವುದೇ ಮಕ್ಕಳು ಕಷ್ಟಪಟ್ಟು ಓದಿ ನಾನೇನೋ ಮಾಡ್ತೀನಿ, ಸರ್ಕಾರ ಅಂದ್ರೆ ನಾನು ಒಂದು ಗಿಟ್ಟಿಸ್ತೀನಿ ಅನ್ನುವಂಥ ಕೆಲಸ ಮಾಡ್ಕೊಳ್ತಾವಲ್ಲ ಮಕ್ಕಳು, ಅವರ ಕನಸಿಗೆ ಈ ನೀರೆರಚುವಂತ ಕೆಲಸ ಮಾಡಿದ್ರಲ್ಲ, ಆ ನಿಟ್ಟಲ್ಲಿ ಇದೊಂದು ಕೆಲಸ ಆಗಲೇಬೇಕಾಗಿತ್ತು. KPSCಯ ವಿಚಾರದಲ್ಲಿ ತುಂಬಾ ಗಂಭೀರತೆ ಅರ್ಥ ಮಾತಾಡ್ದಂಗಿದೆ. ಒಬ್ಬ CM ಈ ನಿಟ್ಟಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಶಿವಶಂಕರಪ್ಪನಿಗೂ ಸೇರಿ ಸುಮಾರು ಜನಕ್ಕೆ ಬಿಸಿನೀರು ಬಿತ್ತು ಅಂತಾನೆ ಲೆಕ್ಕ. ಇವತ್ತು ಆ ನಿಟ್ಟಲ್ಲಿ ಇಡಿಯ ಕೆಲಸ ಕಾರ್ಯಗಳಾಗಿದ್ದಾವೆ. ಸಂಜಯನಗರ ಮುಖ್ಯ ರಸ್ತೆಯ ಹೊಯ್ಸಳ ಅಪಾರ್ಟ್ಮೆಂಟಲ್ಲೇನೋ ತುಂಬ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ.
ಈ ಸ್ವಲ್ಪ ತಡ ಆಯಿತು ಅಂತ ಅನ್ಸುತ್ತೆ. ಇವರೆಲ್ಲ ಏನಾಗುತ್ತೆ, ಯಾವುದಾದ್ರೂ ಒಂದು ಮುನ್ನೆಚ್ಚರಿಕೆ ಬಂದಾಗ ಶಿವಶಂಕರಪ್ಪ ಅರೆಸ್ಟ್ ಅಂದ ತಕ್ಷಣಕ್ಕೆ ಇವರೆಲ್ಲ ಮೇಧಾವಿಗಳು, ಇವರು ಸುತ್ತಮುತ್ತಲು ಪಂಡಿತೋತ್ತಮರು ಇರ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋಂಥದ್ದನ್ನು ಮೊದಲೇ ಹಿಡಿದಿಡ್ತವೆ. ಈಗಾಗಲೇ ಒಂದಷ್ಟು ದಾಖಲಾತಿಗಳೆಲ್ಲ ಬೇರೆ ಬೇರೆ ಕಡೆ ಸರಬರಾಜು ಆಗಿದ್ದರೂ ಆಗಿರ್ಬೋದು, ಸಿಕ್ಕಿರೋದನ್ನು ಎತ್ಕೊಂಡು ಹೋಗಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಿರುವ ಧಾಟಿ ನೋಡಿದ್ರೆ ಎಲ್ಲೋ ಒಂದು ಕಡೆ KPSCಗೆ ಒಂದು ಕಾಲ ಬಂದಂಗಿದೆ. ಇದೊಂದು ನೀಟಾಗಿ ಹೋಗ್ಬಿಟ್ರೆ, ಒಂದಷ್ಟು ನೀಟ್ ಆಗಿಬಿಟ್ರೆ, ಆ ನೀಟಲ್ಲಿ ಬೇರೆ ನೀಟ್ ರೀತಿಯಲ್ಲಿ ಆಗೋಗ್ಬಿಟ್ರೆ KPSCಯನ್ನು ಕರ್ನಾಟಕ ಅಂದರೆ KS ಅಂತ ದೊಡ್ಡ ದೊಡ್ಡ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಇವರು. ಅವರೆಲ್ಲ ಅಂಥ ಪರೀಕ್ಷಾರ್ಥಿಗಳ ಗಮನದಲ್ಲಿ KPSC ನಮ್ಮ ಭವಿಷ್ಯ ಅನ್ನುವಂಥದ್ದನ್ನು ಮತ್ತೆ ಬೇರು ಮೂಡಿಸುವಂಥದ್ದು ಇದೆಯಲ್ಲ, ಚಿಗುರು ಹೊಡಿಸುವಂಥದ್ದು ಇದೆಯಲ್ಲ, ಆ ಕೆಲಸಕ್ಕೆ ಇವತ್ತೇನೋ ಒಂದು ಸಣ್ಣದಾಗಿ CM ಮನ ಮಾಡ್ದಂಗಿದೆ. ಇದೇ ಮನಸ್ಸು ಮುಂದುವರಿಲಿ ಅನ್ನೋದು. ಎಸ್.